ಅಲ್ಲಿ ಬರ್ತಾನೆ ಅಂಗಡಿ ಅಲ್ಲಿ ಮೆಡಿಕಲ್ ಸ್ಟೋರ್ ಇತ್ತು ನೋಡಿದ. ಹಾಂ ಸರ್. ನೀವು ನಡ್ಕೊಂಡು ಕವರ್ ಮಾಡಿ ಕವರ್ ಮಾಡ್ತೀವಿ. ನೀವು ಫುಲ್ ಕವರ್ ಆಗಿರಿ ನೀವು ಸುತ್ತ ಗೊತ್ತಾಗ್ತಾರೆ. ಎಲ್ಲೂ ಓಡೋಗ್ದಾರೆ ನೋಡ್ಕೊಳ್ಳಿ. ಮೆಡಿಕಲ್ ಸ್ಟೋರ್ ಅದು ತೊಗೊಂಡ್ಬರ್ತೀವಿ. ಆಮೇಲೆ ಏನು ಗೊತ್ತಾ, ಎಲ್ಲಿ ಮಾತ್ರ ಎಲ್ಲಿ ಇದೇ ಮಾಡ್ತಾ ಇತ್ತು ನಾನು. ಟೈಡಲ್ ಅಂತ ಇಲ್ಲ, ಅದು ಟಪಾಲ್ ಅಂತ ಇತ್ತು. ಟಪಾಲು ಸೇಮ್ ಅದೇನೇ ಕಂಪ್ನಿ ಹೆಸರು ಮಾತ್ರ ಚೇಂಜ್. ಅದೇ ಅಮ್ಮ ಡೌಟ್ ಬಿದ್ದು ಯಾರೋ ವಿಡಿಯೋ ಮಾಡ್ತವ್ರಿ ಒಣ್ಣಂಗೆ ಹಿಂಗೆ ಅಂತ. ಏನಿಲ್ಲ ಕಂಡು ಹುಷಾರಾಗಿರಂడి. ಚೋಟು ಇದ್ದಾನೆ. ಸೇಮ್ ಅದೇ ಅಲ್ಲಿ ಕೊಟ್ಟಿದ್ದಲ್ಲ. ಗಾಡಿ ಈ ಸಂತೆ ಮಾವತ್ತೂರು ಎಷ್ಟು ದೂರ ಇದೆ ಬೆಂಗಳೂರಿಂದ? ಕುಡಿಗಲಿಂದ 7 ಕಿಲೋಮೀಟರ್, ಬೆಂಗಳೂರಿಂದ 75. ಬೆಂಗಳೂರಿಂದ 70 ಕಿಲೋಮೀಟರ್. ಅದು ಸಂತೆ ಮಾವತ್ತೂರನ್ನು ಒಂದು ಪುಟ್ಟು ಟೌನ್ ಹೇಳ್ಬೋದಾ ಇದನ್ನ? ಗ್ರಾಮ, ಟೌನು ಲೆಕ್ಕ ಹಾಕೊಳ್ಳಿ. ಟೌನಲ್ಲೂ ಕೂಡ ಇವತ್ತು ಈ ಟೈಡಲ್ ಮಾತ್ರ ನಾನು ಏನು ಹೇಳಿದೆ ಅದ್ರದ್ದು ಇನ್ನೊಂದು ಅಂಶ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಇದು. ಇದೇ HIV ಕಾರಣ ಆಗ್ತಾ ಇರೋದು, ಮತ್ತು ಮಕ್ಕಳು ಹಾಳಾಗೋಕ್ಕೆ ಕಾರಣ ಆಗ್ತಾ ಇರೋದು. ಬೆಂಗಳೂರಲ್ಲಿ ಇನ್ನೆಷ್ಟು ಹಬ್ಬಿಲ್ಲ. ಬರೀ ನಾವು ಸ್ಟಿಂಗ್ ಆಪರೇಷನ್ ಮಾಡೋಣ ಅಂತ ಬಂದು ಇವತ್ತು ಬೆಳಿಗ್ಗೆನೇ ಸುತ್ತಾಡ್ತಾ ಇದ್ದೀವಿ. ಇದು ಯೋಗ್ಯತೆ ಯಾರ್ದು ಅಂತ ಅವ್ರಿಗೆ ಗೊತ್ತಾಗಬೇಕಷ್ಟೇ. ನೋಡಿ, ಈ ಮೆಡಿಕಲ್ ಸ್ಟೋರಲ್ಲಿ ಮಾಡ್ತಾ ಇದ್ದಾರೆ ತಿರುಮಲ ಫಾರ್ಮಾ. ಲೆಕ್ಕ ಹಾಕ್ಕೊಡಿ ಎಲ್ಲಿಂದ ಎಲ್ಲಿವರೆಗೂ ಹಬ್ಬಿದೆ ಅಂತ ನಿಮಗೆ ಗೊತ್ತಾಗಬೇಕಷ್ಟೇ. ಓಕೆ, ಹೆಣ್ಮಕ್ಳು ತೊಗೊಳೋದು ಹೆಚ್ಚಾಗಿ ನೋಡಿದ್ಯಾ ನೀನು? ಹೆಣ್ಮಕ್ಳು ಜಾಸ್ತಿ ತೊಗೊಂಡಿದ್ದೀನಿ ಸರ್. ಹೆಣ್ಮಕ್ಳು ತೊಗೊಳೋದು ಜಾಸ್ತಿ ನೋಡಿದ್ಯಾ? ಎಲ್ಲಿ ಸಿಗ್ತಾರೆ ಅವರು ಹೆಣ್ಮಕ್ಳು ತೊಗೊಳೋರು? ಅವರು ಬಂದು ಇಸ್ಕೊಂಡು ಹೋಗ್ತಾರೆ. ಫೋನ್ ಮಾಡಿ ಅವನ ಪೆಡ್ಲರ್ ಅವನ್ನ ಕರೆದು ಅವನ ಹತ್ರ ಇಸ್ಕೊಂಡು ಹೋಗ್ತಾರೆ. ಅವನ ಜೊತೆಲೇ ಹೋಗ್ಬಿಡ್ತಾರೆ. ಏನಕ್ಕೆ ಹೋಗ್ತಾರೆ ಅವನ ಜೊತೆಲಿ? ಗೊತ್ತಿಲ್ಲ, ಅವ್ನು ಏನೋ ಕೊಡ್ತಾನಂತ ಜೊತೆಲೇ ಹೋಗ್ಬಿಡ್ತಾರೆ ಹೆಣ್ಮಕ್ಳನ್ನು. ಮುಂಚೆ ತಗೊಲಿವನ್ನ ಸ್ಕೋರ್ ಅವನ ಮುಂಚೆ ಅಂತ ಹೇಳಿದ್ರೆ ನೀವು ಎಲ್ಲಿದೆ ಅಂತ ಕೇಳ್ತಾನೆ. ಅವನೇ ಬಂದು ಮನೆ ತಾನೆ ಬಂದು ಕೊಟ್ಬಿಟ್ಟು ಹೋಗ್ತಾನೆ. ಎಷ್ಟು ಜನ ಹುಡುಗಿರು ನೋಡಿದ್ಯಾ ತೊಗೊಳೋದು ನೀನು? 10-20 ಜನ ಹುಡುಗಿ ನೋಡಿದ್ದೀನಿ. ಆ ಹುಡುಗಿರು ಗೊತ್ತಿದ್ರೆ ಕೊಡ್ತಾನ, ಇಲ್ಲಾಂದ್ರೆ ಹೊಸಬರು ಕರ್ಕೊಂಡು ಹೋಗ್ತಾನೆ. ಒಂದೊಂದು ಸತಿ ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಓಕೆ, ಕರ್ಕೊಂಡೋಗಿ ಏನು ಮಾಡ್ಬೋದು ನಿನ್ನ ಪ್ರಕಾರ? ನನ್ನ ಪ್ರಕಾರ ಅದೇ ಮಾಮೂಲಿ ಸರ್. आपका मदर क्या कर रहे हैं? मेरा मदर नहीं है, फादर है. फादर है? पापा है? है. पापा क्या कर रहे हैं? पापा मेरा सिविल इंजीनियर है. एक बात बोलो, आपने जो कौन सा सब्सटेंस यूज कर रहा था? हाँ, मेडिसिन लिया था. कौन सा मेडिसिन? टाइडल. ओके, टाइडल कितना ले रहा था? मैं 1 day में 2. ओके, टाइडल किधर से ले रहा था? अच्छा, वो कितना देता था आपने टाइडल को? एक टेबलेट का 140. 140. अगर ज्यादा हो गया तो कितना देता था? कौन बेच रहा था आपको? 1400. वो नहीं मालूम मुझे. बेटी, आप HIV इन्फेक्टेड हो? कौन मैं? हाँ. कैसे हुआ वो? इंजेक्शन ले लेके 3 years से कंटिन्यू इंजेक्शन ले रही थी ना, इसलिए. वो जो एक ही नीडल में डाल रहा था? एक ही नीडल को उधर ज़्यादा नीडल नहीं मिलता है उधर. डॉक्टर देने के लिए नहीं मानते उधर. तो एक ही नीडल को हम लोग 1 day यूज़ करते थे. वैसे हो के HIV हो गया. कैसा HIV? मतलब कुछ, आई एम सॉरी बेटी, कोई रिलेशनशिप में था कि वो वैसा हो गया इन्फेक्शन? फिजिकल का वजह से नहीं हुआ, वो इंजेक्शन का वजह से. मैं ये सब पूछ रहा हूँ कि एक ही नीडल में आप ही ले रहे से कैसा वो HIV इन्फेक्ट हो जाता है? क्योंकि 2-3 ब्लड लेके डालते हैं ना, उसे क्लीन से वॉश नहीं करने से भी वो सारा होता है. एंड 1 ही नीडल को बार बार यूज करने से HIV आने का जल्दी होता है. अच्छा, आपको कैसा पता चला कि आप HIV हो? इधर आने के बाद चेक करने के बाद पता चला. ನಾನು 8ನೇ ಕ್ಲಾಸು. ಜೋರಾಗಿ ಮಾತಾಡು. 8ನೇ ಕ್ಲಾಸು. ಅಪ್ಪ ಅಮ್ಮ ಏನು ಮಾಡ್ತಾವ್ರೆ? ಅಪ್ಪ ಅಮ್ಮ ಸ್ಕ್ರಾಪ್ ಬಿಸ್ನೆಸ್ಸು. ಸ್ಕ್ರಾಪ್ ಬಿಸ್ನೆಸ್ಸು. ವಯಸ್ಸೆಷ್ಟು ನಿನಗೆ? ನನಗೆ 16. 16 ವರ್ಷ. ಯಾವಾಗಿಂದ ಶುರು ಮಾಡಿದೆ ಗಾಂಜಾ? ನಾನು ಇವಾಗ ಒಂದು 2 ವರ್ಷ ಆಯಿತು.
2 ವರ್ಷದಿಂದ ಗಾಂಜಾ ಶುರು ಮಾಡ್ದ. ಎಷ್ಟನೇ ಕ್ಲಾಸ್ ನೀನು? 7ನೇ ಕ್ಲಾಸು. 7ನೇ ಕ್ಲಾಸ್ಗೆ ಗಾಂಜಾ ಶುರು ಮಾಡ್ದ. 7ನೇ ಕ್ಲಾಸಿಗೆ ನೀನು ಗಾಂಜಾ ಶುರು ಮಾಡಿಸಿದ್ದಾರು? ಫ್ರೆಂಡ್ಸು. ಎಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದೆ ಗಾಂಜಾ ಸೇದಕ್ಕೆ? ಗಾಂಜಾ ಸೇದಕ್ಕೆ 500 ರೂಪಾಯಿ ಪಟ್ಲಿ. 500 ರೂಪಾಯಿ ಪಟ್ಲಿ. ಓಕೆ, 500 ರೂಪಾಯಿ ಪಟ್ಲಿ. ಎಷ್ಟು ದಿನ ಸೇರ್ತಾ ಇದ್ರಿ? ನಾವು ಒಂದು 3-4 ಜನ ಸೇರ್ತಾ ಇದ್ದೆ. 500 ರೂಪಾಯಿ ಎಲ್ಲಿಂದ ತರ್ತಾ ಇದ್ರಿ? 500 ರೂಪಾಯಿ ನಮ್ಮಮ್ಮ ಇಕ್ಕಿರೋದನ್ನ ಕಾಸು ಎತ್ಕೊಂಡ್ಬಿಡ್ತಾ ಇದ್ದೆ. ಕದೀತಾ ಇದ್ದ? ಕದೀತಾ ಇದ್ದೆ. ಎಲ್ಲೆಲ್ಲಿ ಇಡ್ತಾ ಇದ್ರು ನಿಮ್ಮಮ್ಮ? ನಮ್ಮಮ್ಮ ಪರ್ಸಲ್ಲಿ ಇಕ್ತಾ ಇದ್ರು, ಆಮೇಲೆ ಮನೆಯಲ್ಲಿ ಫೋಟೋ ಹಿಂದೆ ಅಲ್ಲಿ ಇಲ್ಲಿ ಇಕ್ತಾ ಇದ್ರು, ಎತ್ಕೊಂಡ್ಬಿಡ್ತಾ ಇದ್ದೆ. ಓಕೆ, ಆಯಿತು. ಇವಾಗ ನಿನಗೇನು ಬಿಟ್ಬಿಡ್ಬೇಕು ಅನ್ಸುತ್ತಾ, ತಿರ್ಗಾ ಹಂಗೆ ಮಾಡಬೇಕು ಅನ್ಸುತ್ತಾ? ಬಿಟ್ಬಿಡ್ಬೇಕು ಅನ್ಸುತ್ತೆ. ರಿಯಾಬಿಗೆ ಬಂದಮೇಲೆ ಒಳ್ಳೆ ಬುದ್ಧಿ ಕಲಿತಾ ಇದ್ದೀನಿ. ಬಿಟ್ಬಿಡ್ಬೇಕು ಅನ್ನಿಸ್ತೈತೆ. ಬೇಡ, ಅಮ್ಮನಿಗೂ ಹಿಂಸೆ ಕೊಟ್ಟಿದ್ದೀನಿ ಜಾಸ್ತಿ, ಬಿಟ್ಬಿಡ್ಬೇಕು ಅನ್ನಿಸ್ತೈತೆ. ಸರಿ, ನಿನ್ನ ಜೊತೆ ಸೇರ್ತಾ ಇದ್ರಲ್ಲ, ತಂದ್ಕೊಡ್ತಿದ್ದು ಯಾರು ನಿಮಗೆ ಪಟ್ಲಿನ? ಅವ್ರಿಗೆ ಮೇಯ್ನ್ ಎಲ್ಲಿಂದ ಬರ್ತಾ ಇತ್ತು? ಯಾರ ಮನೇಲಿ ಹೋಗ್ತಾ ಇರ್ತಾ ಇದ್ರು ಅವರು? ಅವರು ಮೇಯ್ನ್ ಬಂದು ಸರಿ, ಆಯಿತು.